ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ನಿನ್ನೆ ರಾತ್ರಿ ಈ ಪ್ರೀತಿ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕು, ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸಿಂದ ಹೊರಗೆ ಬರಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಪ್ರತಿಯೊಬ್ಬರಿಗೂ ಇಂಟ್ರೆಸ್ಟ್ ಇರುತ್ತೆ ಗೊತ್ತು. ನಿಮ್ಮ ಲೈಫಲ್ಲಿರೋಂಥ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಬೇಕು ಅಂತ ಇದ್ದರೆ ಕನ್ಸಲ್ಟೇಷನ್ಸ್ ಮುಖಾಂತರ ನೀವು ನಿಮ್ಮ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ ನಾನು ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಪರಾಶಕ್ತಿ ಜಗನ್ಮಾತೆ. ಎಸ್, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಎಸ್ಟರ್ಡೇ ನೈಟ್ ಈ ಒಂದು ಪ್ರೀತಿ ಬಗ್ಗೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ. ಓಕೆ, ಪ್ಲೀಸ್ ಗೈಡ್ ಮೀ. ಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ರೀಸೆಂಟಾಗಿ ನೀವಿಬ್ಬರು ಜಗಳ ಮಾಡಿಕೊಂಡು ಮಾತುಕತೆ ಏನು ಫೈಟಿಂಗ್ ಮಾಡಿಕೊಂಡು ದೂರ ಆಗಿದ್ದೀರಾ, ಸಪ್ರೆಷನಲ್ಲಿದ್ದೀರಾ ಅಂತೇಳಿ ಕಾಣಿಸ್ತಿದೆ. ಬಟ್ ಇಲ್ಲಿ ಅವರು ತುಂಬಾ ಎಲೋನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಆದಮೇಲೆ ಅವರಿಗೆ ಒಂದು ಯಾರ ಜೊತೆಗೂ ಮಿಂಗಲ್ ಆಗಲಿಕ್ಕೆ ಇಷ್ಟ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಎಲೋನ್ ಫೀಲ್, ಎಲ್ಲರೂ ಇದ್ದರೂ ಕೂಡ ಯಾರೂ ಇಲ್ಲ ಅನ್ನೋಂಥ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ತುಂಬಾ ಸ್ಯಾಡಲ್ಲಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲೋ ಅವ್ರಿಗೊಂಥರ ಏನಾಗಿದೆ ಅಂದರೆ ನಿಮ್ಮಿಂದ ದೂರ ಆದಮೇಲೆ ಅವ್ರ ಲೈಫಲ್ಲಿ ಸಮಥಿಂಗ್ ಏನೋ ಕಳ್ಕೊಂಡಿದ್ದೀನಿ, ಏನು ಕೆಲಸ ಮಾಡಿದ್ರು ನೆಮ್ಮದಿ ಇಲ್ಲ, ಸಾರಿ, ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಮೈಂಡ್ ಹಾರ್ಟ್ಫುಲ್ ನೀವೇ ತುಂಬ್ಕೊಂಡಿದ್ದೀರಾ. ಅವ್ರ ಯೋಚನೆ ಏನಾಗಿದೆ ಅಂದರೆ 24/7 ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಕಾಂಟ್ಯಾಕ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾಯಿದ್ರಿ. 1 ನಿಮಿಷ ಬಿಟ್ಟಿರ್ಲಿಕ್ಕೆ ಆಗದಿರೋ ಅಷ್ಟು ಕಾಂಟ್ಯಾಕ್ಟ್ ಮಾಡೋದು, ಕಾಲ್ ಮಾಡೋದು, ಮೆಸೇಜ್ ಮಾಡೋದಿರ್ಬೋದು, ಅಥವಾ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದು. ಓಕೆ, ದೆನ್ ಇಬ್ಬರು ಕೂಡ ತುಂಬಾ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರಿ. ನೀವು ಅವ್ರಿಗೆ ಧೈರ್ಯ ಹೇಳೋದಿರ್ಬೋದು, ಅವ್ರು ನಿಮಗೆ ಧೈರ್ಯ ಹೇಳೋವಂಥದ್ದಾಗಿರಲಿ, ಅಥವಾ ಇನ್ ಫ್ಯೂಚರ್ ಬಗ್ಗೆ ಮಾತಾಡೋವಂಥದ್ದಾಗಿರಲಿ, ಇದೆಲ್ಲ ನೀವು ಮಾಡಿದ್ದೀರಾ. ಸಡನ್ನಾಗಿ ಎಲ್ಲೋ ಒಂದು ಕಡೆ ಚೇಂಜಸ್ ಆಗಿರೋವಂಥದ್ದು. ನಿಮ್ಮ ಪರ್ಸನಿಗೆ ಇವಾಗ ಅನ್ನಿಸ್ತಾ ಇದೆ, ಇದೇ ವ್ಯಕ್ತಿನ ನಾನು ಇಷ್ಟಪಟ್ಟಿದ್ದು, ಯಾಕೆ ಈ ಥರ ಸಡನ್ನಾಗಿ ಬದಲಾದರು, ಯಾಕೆ ಈ ಥರ ಬದಲಾವಣೆ ಬಂದಿದೆ, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಈ ಸಡನ್ ಚೇಂಜಸ್ಗೆ ಏನು ಕಾರಣ? ಯಾರಾದರೂ ಥರ್ಡ್ ಪಾರ್ಟಿ ಇದ್ದಾರಾ, ಅಥವಾ ಓಕೆ ಯಾರಾದರೂ ಹೊಸ ಪರಿಚಯ ಆಗಿರ್ಬೋದು. ಎಲ್ಲ ಒಂದು ಕಡೆ ನಿಮ್ಮನ್ನು ಅವರು ಡೌಟ್ ಪಡ್ತಿದ್ದಾರೆ, ಡೌಟ್ ಮಾಡ್ತಿರ್ಬೋದು, ಅಥವಾ ಯಾಕೆ ಈ ಥರ ಆಗಿದೆ ಅವ್ರಿಗೆ ಯೋಚನೆ ಬರ್ತಾ ಇದೆ, ಸಡನ್ನಾಗಿ ಯಾಕೆ ಬದಲಾವಣೆ ಆಯಿತು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಅವರೇ ದುಡುಕಿ ನಿರ್ಧಾರನ ತಗೊಂಡು ನಿಮಗೆ ಮನಸ್ಸಿಗೆ ಹರ್ಟ್ ಮಾಡಿದ್ದಾರೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಅವ್ರು ಇಲ್ಲಿ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ದುಡುಕಿ ನಿರ್ಧಾರ ತಗೊಳ್ಬಾರ್ದಾಗಿತ್ತು, ನನ್ನ ಪರ್ಸನ್ಗೆ, ನನ್ನ ಹುಡುಗಿಗೆ ಅಥವಾ ನನ್ನ ಹುಡುಗನಿಗೆ ಈ ಥರ ಹರ್ಟ್ ಮಾಡಬಾರ್ದಾಗಿತ್ತು, ಸ್ವಲ್ಪ ಟೈಮ್ ತಗೊಳ್ಬೇಕಿತ್ತು, ಆ ಥರ ಇಲ್ಲಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ದೆನ್ ಅವ್ರಿಗೆ ರಿಯಲೈಸ್ ಆಗಿ ಸಾರಿ ಕೇಳಬೇಕು. ದೆನ್ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮನ್ನು ಹಗ್ ಮಾಡಿ ಸಾರಿ ಕೇಳಬೇಕು ಅನ್ನೋವಂಥದ್ದು ಇಲ್ಲಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಇಲ್ಲಿ ಕೆಲವೊಬ್ರು ತುಂಬ ಎಮೋಷ್ನಲ್ ಕೂಡ ಇದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ತುಂಬ ಎಮೋಷ್ನಲ್ ಇದ್ದಾರೆ. ನಿಮಗೋಸ್ಕರ ಅವರು ಏನು ಕಣ್ಣೀರು ಹಾಕ್ತಾ ಇರುವಂಥದ್ದು, ನಿಮ್ಮನ್ನು ಮಿಸ್ ಮಾಡಿಕೊಂಡೆ, ಲೂಸ್ ಮಾಡಿಕೊಂಡೆ, ನಿಮ್ಮನ್ನು ಕಳ್ಕೊಂಡೆ ಅಂತ ಹೇಳಿ ಕಣ್ಣೀರು ಹಾಕ್ತಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ.
ಐ ಮಿಸ್ ಯು ಅನ್ನೋವಂಥ ಮೆಸೇಜ್ ಚಾನಲೈಸ್ ಆಗ್ತಾ ಇದೆ. ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಎಸ್ಟರ್ಡೇ ನೈಟ್ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಫೋಟೋನ ನೋಡೋವಂಥದ್ದಾಗಿರಲಿ, ಓಕೆ, ನಿಮ್ಮ ನೆನಪು ಅವರಿಗೆ ತುಂಬಾ ಕಾಡ್ತಾ ಇದೆ, ಅವ್ರನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಓಕೆ, ಎಸ್, ಎಸ್ಟರ್ಡೇ ಅವರು ಮೈಂಡಲ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ರು. ಮನಸ್ಸು ತುಂಬ ನೀವೇ ತುಂಬ್ಕೊಂಡಿದ್ದೀರಾ. ಇಲ್ಲೊಂದು ಕಡೆ ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಯಾರಾದರೂ ಮಾತಾಡ್ಸಿದ್ರೆ ತಕ್ಷಣ ಅವರು ರಿಯಾಕ್ಟ್ ಮಾಡ್ತಾರೆ ಕೋಪದಿಂದ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಅವರು ವೆಯ್ಟ್ ಮಾಡ್ತಿದ್ದಾರೆ. ಒಂದು ಚಾನ್ಸ್ ಎಲ್ಲಾದರೂ ಸಿಗತ್ತಾ, ನನ್ನ ಮಿಸ್ಟೇಕ್ಸ್ನ ನಾನು ಗೊತ್ತಾಗಿದೆ, ನನ್ನ ಮಿಸ್ಟೇಕ್ಸ್ ನನಗೆ ಅರ್ಥ ಆಗಿದೆ, ಆ ಮಿಸ್ಟೇಕ್ಸ್ ಇನ್ನೊಂದು ಸಲ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ, ಒಂದು ಚಾನ್ಸ್ ಸಿಗತ್ತಾ ಅಂತೇಳಿ ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಇಲ್ಲಿ ನಿಮ್ಮ ನಂಬರ್ನ ಕೆಲವೊಬ್ರು ಬ್ಲಾಕ್ ಕೂಡ ಮಾಡಿರ್ಬೋದು ಇಲ್ಲಿ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಏನು ನಿಮ್ಮಿಂದ ಸಪ್ರೇಷನಲ್ಲಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ಅವ್ರ ಮನಸ್ಸಿಂದ ಅಂತೂ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಪ್ರೀತಿ ಇನ್ನೂ ಕೂಡ ಇದೆ. ಯಾರ್ದೋ ಫೋರ್ಸ್, ಯಾರ್ದೋ ಒತ್ತಡಕ್ಕೆ ಇರ್ಬೋದು, ಅಥವಾ ಸಮಥಿಂಗ್ ಅವರಿಗೆ ಎಲ್ಲೋ ಒಂದು ಕಡೆ ಭಯದಿಂದನೂ ನಿಮ್ಮನ್ನು ಅವರು ಬ್ಲಾಕ್ ಮಾಡಿ ನಿಮ್ಮಿಂದ ದೂರ ಇದ್ದಾರೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಎಮೋಷ್ನಲ್ ಲವ್ ಕಾಣಿಸ್ತಿದೆ ಇಲ್ಲಿ ನಿಮ್ಮಿಬ್ಬರದ್ದು, ಒಂದು ಬ್ಯೂಟಿಫುಲ್ ಆಗಿರುವಂಥ ಎಮೋಷ್ನಲ್ ಲವ್. ಓಕೆ, ವೈ ಲೆಟರ್, ವಿ ಲೆಟರ್, ಜೆ ಲೆಟರ್, ಎಸ್ ಲೆಟರ್, ಕೆ ಲೆಟರ್, ಆರ್ ಲೆಟರ್, ಎ ಲೆಟರ್, ಓಕೆ, ಜೆ ಲೆಟರ್, ಎಸ್, ಎಲ್ಲೋ ಒಂದು ಕಡೆ ಅವರು ರಾಮ ಭಕ್ತರು ಇರಬಹುದು. ಇಲ್ಲಿ ರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋವಂಥದ್ದಾಗಿರಲಿ, ಅಥವಾ ರಾಮನ ಜಪ ಮಾಡ್ತಿರೋವಂಥದ್ದಾಗಿರಲಿ, ಅಥವಾ ರಾಮನ ಒಂದು ವಾಲ್ಪೇಪರ್ ನಿಮ್ಮ ಮೊಬೈಲಲ್ಲಿರ್ಬೋದು ಅಥವಾ ಅವರ ಮೊಬೈಲಲ್ಲಿರ್ಬೋದು. ಓಕೆ, ರಾಮನ ಒಂದು ವಾಲ್ಪೇಪರ್ ಹಾಕ್ಕೊಂಡಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಪ್ರತಿನಿತ್ಯ ಅವರು ಪ್ರೇ ಮಾಡ್ತಾ ಇದ್ದಾರೆ ಇಲ್ಲಿ, ಈ ಒಂದು ರಿಲೇಶನ್ಶಿಪ್ ಸರಿ ಆಗಲಿ, ಮುಂಚಿನ ಹಾಗೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು, ಪ್ರೇ ಮಾಡ್ತಿರೋವಂಥದ್ದು. ನೀವೇ ಬೇಕು ಅಂತ ಇಲ್ಲಿ ಅವರು ಏನು ಮೈಂಡಲ್ಲಿ ಅವ್ರು ಯೋಚನೆ ಮಾಡ್ತಿರೋವಂಥದ್ದು, ದೇವ್ರ ಹತ್ರ ಪ್ರೇ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ದೆನ್ ಓಕೆ, ಕಟಕ ರಾಶಿ, ವೃಶ್ಚಿಕ, ಧನಸ್ಸು, ತುಲಾ ರಾಶಿ, ಕನ್ಯಾ ರಾಶಿ, ವೃಷಭ, ಮೀನ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ನಿಮ್ಮ ನಂಬರ್, ಫೋನ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಫೋನ್ ನಂಬರ್ ಲಾಸ್ಟ್ ನಂಬರ್ 4 and ಓಕೆ 8080 ಅಥವಾ ಲಾಸ್ಟ್ 0. ಓಕೆ, 121 325. ಓಕೆ, ಲಾಸ್ಟ್ ನಂಬರ್ ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಫಸ್ಟ್ ಇಲ್ಲಿ ಕೆಲವೊಬ್ರು 111 ನೋಡ್ತಾ ಇರ್ಬೋದು, ಏಂಜಲ್ ನಂಬರ್ನ ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಎಸ್ಟರ್ಡೇ 11 o'clock ನಿಮ್ಮನ್ನು ತುಂಬ ನೆನ್ಪು ಮಾಡಿಕೊಂಡು ಹತ್ತಿರುವಂಥದ್ದು, ನಿಮ್ಮ ಫೋಟೋನ ನೋಡಿಕೊಂಡು ಹತ್ತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ಇಲ್ಲಿ ಎಲ್ಲೊಂದು ಕಡೆ ನೀವು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಅಥವಾ ತಪ್ಪಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಆಗಿರುವಂಥದ್ದು. ಬಟ್ ಅವ್ರಿಗೆ ಅನ್ನಿಸ್ತಿದೆ, ಯಾಕೆ ಅಷ್ಟು ಪ್ರೀತಿ ಮಾಡ್ತಿದ್ದಂಥ ಹುಡುಗ ಓಕೆ, ಯಾಕೆ ಈ ಥರ ಸಡನ್ನಾಗಿ ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು, ಯಾಕೆ ನನ್ನ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಿದ್ದಾರೆ. ಓಕೆ, ಅವ್ರು ತುಂಬ ಇಲ್ಲಿ ಎಲ್ಲೊಂದು ಕಡೆ ನಿಮ್ಮ ಪರ್ಸನ್ ತುಂಬ ಕೊರಗ್ತಾ ಇದ್ದಾರೆ. ಓಕೆ, ಹೆಲ್ತ್ ಇಶ್ಯೂಸ್ ಕೂಡ ಆಗಿರ್ಬೋದು ಇದೇ ಒಂದು ಟೆನ್ಷನಲ್ಲಿ. ಓಕೆ, 18 ನಂಬರ್, 22, ಇಲ್ಲಿ ನಿಮ್ಮ ಏಜ್ 22 ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಏಜ್ 22 ಆಗಿರ್ಬೋದು. ಇಲ್ಲಿ ಇಬ್ಬರದ್ದು ಏಜ್ ಡಿಫ್ರೆನ್ಸ್ ತುಂಬ ಕಾಣಿಸ್ತಿದೆ. ನೀವು ಅವ್ರಿಗಿಂತ ತುಂಬ ದೊಡ್ಡವರಿದ್ದೀರಾ, ಅಥವಾ
ಈಸ್ ನಿಮ್ಮಿಬ್ರ ಮಧ್ಯೆ ಒಂದು ಏಜ್ ಡಿಫ್ರೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, 32. ಓಕೆ, 14, 19, ನಂಬರ್ 1, 5. ಓಕೆ, ಎಸ್. ಓಕೆ, ಎಸ್, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಥ ಹಂಬಲ ಇಲ್ಲಿ ಅವರಿಗೆ ಕಾಣಿಸ್ತಾ ಇದೆ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಸ್, ಇಲ್ಲಿ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು ಅನಿಮಲ್ಸ್ ತುಂಬ ಇಷ್ಟ. ಅದರಲ್ಲೂ ಡಾಗ್, ಕ್ಯಾಟ್. ನಿಮ್ಮ ಮನೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಮನೆಯಲ್ಲಿ ನೀವು ಅದನ್ನು ಏನು ಡಾಗ್ನ ಇಷ್ಟಪಡುವಂಥದ್ದು, ಸಾಕಿರುವಂಥದ್ದು, ಅಥವಾ ನೀವಿಬ್ಬರು ಮಾತಾಡುವಾಗ ಡಾಗ್ನ ವಿಷಯದಲ್ಲಿ ಸಮಥಿಂಗ್ ತಮಾಷೆ ಮಾಡಿಕೊಂಡು ಮಾತಾಡ್ತಿದ್ರಿ ಫೋನ್ ಕಾಲಲ್ಲಿ ಮಾತಾಡುವಾಗ, ಅಥವಾ ಡಾಗ್ ಬಗ್ಗೆ ವಿಚಾರಿಸೋದಾಗಿರಲಿ, ಆ ಥರ ಸಮಥಿಂಗ್ ಇಲ್ಲಿ ಡಾಗ್ ಅನ್ನೋವಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಚಾನಲೈಸ್ ಆಗ್ತಿದೆ. ಇಲ್ಲಿ ಸಮಥಿಂಗ್ ನಿಮಗೂ ಕೂಡ ಅವರು ಡಾಗ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ, ಅಥವಾ ನೀವು ಅವರಿಗೆ ಡಾಗ್ನ ಗಿಫ್ಟಾಗಿ ಕೊಟ್ಟಿರ್ಬೋದು. ಓಕೆ, ಇಲ್ಲಿ ಸಮಥಿಂಗ್ ಇಲ್ಲೇನೋ ಡಾಗ್ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಎಸ್. ಓಕೆ, ಎಸ್. ಟ್ಯಾರೋ ಕಾರ್ಡ್ಸ್ ಏನು ಬರ್ತೀವಿ ಚೆಕ್ ಮಾಡೋಣ. ವಾವ್, 2 ಆಫ್. ಓಕೆ, ಟೆಂಪ್ರೆನ್ಸ್ ಕಾರ್ಡ್. ಕನ್ಫ್ಯೂಷನ್ ಆಯಿತು, ಕಪ್ಸ್ ಇರೋದು ನೋಡಿ. ಎಸ್, ದ ಹ್ಯಾಂಗ್ ಮ್ಯಾನ್, ಕಿಂಗ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಪೆಂಟಿಕಲ್. ಎಸ್, ನೋಡಿ 4 ಆಫ್ ಸಾರ್ಟ್ಸ್. ಖಂಡಿತವಾಗಿ ಅವ್ರು ನಿಮ್ಮ ಬಗ್ಗೆ ತುಂಬ ನೆನ್ಪು ಮಾಡ್ಕೊಳ್ತಿದ್ದಾರೆ, ಎಲೋನ್ ಫೀಲ್ ಮಾಡ್ತಿದ್ದಾರೆ, ಪ್ರೇ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ರಿಲೇಶನ್ಶಿಪ್ ಮತ್ತೆ ನನಗೆ ಬೇಕು, ಆ ವ್ಯಕ್ತಿ ನನಗೆ ಬೇಕು, ಹೇಗಾದರೂ ಮಾಡಿ ಕ್ಷಮೆ ಕೇಳಿ ಆದ್ರೂ ಮತ್ತೆ ಈ ಒಂದು ರಿಲೇಶನ್ಶಿಪ್ನ ರಿಯೂನಿಯನ್ ಮಾಡ್ಕೊಳ್ಬೇಕು, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ರು 1 ಇಯರ್ ಕೂಡ ಆಗಿರ್ಬೋದು ನಿಮ್ಮಿಂದ ನಿಮ್ಮ ವ್ಯಕ್ತಿ ಸಪ್ರೇಷನ್ ಆಗಿ. ಓಕೆ, ಇಲ್ಲಿ ಕೆಲವೊಬ್ರು 2 ಇಯರ್ಸ್ ಆಗಿರ್ಬೋದು. ಅವರ ನೆನಪಲ್ಲೇ ಇದ್ದೀರಾ ನೀವು, ಅವರು ಕೂಡ ನಿಮ್ಮ ನೆನಪಲ್ಲೇ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಕಮಿಟ್ಮೆಂಟ್ ಕೊಡ್ಲಿಕ್ಕೋಸ್ಕರ ನೀವು ಅವರಿಗೆ ಫೋರ್ಸ್ ಮಾಡ್ತಾ ಇದ್ರಿ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಇವಾಗಲೇ ನನಗೆ ಕಮಿಟ್ಮೆಂಟ್ ಕೊಡು, ಅಥವಾ ಮದುವೆ ವಿಷಯದಲ್ಲಿ ನಮ್ಮ ಮನೇಲಿ ಫೋರ್ಸ್ ಮಾಡ್ತಾ ಇದ್ದಾರೆ, ಬೇರೆ ಹುಡುಗನ ತೋರಿಸ್ತಿದ್ದಾರೆ, ಬೇರೆ ಹುಡುಗಿನ ತೋರಿಸ್ತಿದ್ದಾರೆ, ಕಮಿಟ್ಮೆಂಟಿಗೋಸ್ಕರ ಅವರಿಗೆ ಫೋರ್ಸ್ ಮಾಡ್ತಾ ಇದ್ರಿ. ಅವರೆಲ್ಲ ಒಂದು ಕಡೆ ನೀನು ನಿನ್ಗೆ ಇಷ್ಟ ಇದ್ರೆ ನೀನು ಮನೇಲಿ ತೋರಿಸಿದ ಹುಡುಗಿಯನ್ನ ಅಥವಾ ಹುಡುಗಿನ ಮದುವೆ ಆಗ್ಬಿಡು ಅಂತರ ಇಲ್ಲಿ ಆ ಥರ ನಿಮ್ಮ ಹತ್ರ ರೂಡಾಗಿ ಮಾತಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದರಿಂದ ಇಬ್ಬರು ಕೂಡ ಫೈಟ್ ಆಗಿ ಮಾತು ಬಿಟ್ಟಿರ್ಬೋದು ಈಗ. ಬಟ್ ಅವರಿಗೆ ಏನಂತ ಹೇಳಿದ್ರೆ ಇವಾಗ ಕಮಿಟ್ಮೆಂಟ್ ಕೊಡಲಿಕ್ಕೆ ಎಲ್ಲೋ ಒಂದು ಕಡೆ ಅವ್ರ ಫೈನಾನ್ಷಿಯಲ್ ಇಶ್ಯೂಸ್ ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್, ಅವ್ರು ಇನ್ನೂ ಫ್ಯಾಮಿಲಿಲಿ ವಿಷಯನೂ ಹೇಳಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸಮಥಿಂಗ್ ಅವರಿಗೆ ಏನೋ ಪ್ರಾಬ್ಲಮ್ ಇದೆ, ನಿಮಗೆ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ದ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ನಿಮ್ಮನ್ನು ಅವರು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಇಲ್ಲಿ ಕೆಲವೊಬ್ರು ಡೌಟ್ ಪಡ್ತಿರ್ಬೋದು, ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತೀಯಾ ಹೇಳು, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ಯಾ, ಅಥವಾ ಏನು ಬೇಕು ಅಂತ ನನ್ನನ್ನು ಆಟ ಆಡಿಸ್ತಾ ಇದೆಯಾ, ಆ ಥರದ್ದೆಲ್ಲ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ, ಅಥವಾ ಆ ಥರ ಮಾತುಕತೆ ಕೂಡ ನಿಮ್ಮ ಹತ್ರ ಬಂದಿರ್ಬೋದು. ಈ ಒಂದು ರೀಸೆಂಟ್ ಡೇಸಲ್ಲಿ ನೀವಿಬ್ರು ಅದು ವಿಷಯದಲ್ಲಿ ಜಗಳ ಮಾಡ್ಕೊಂಡಿರ್ಬೋದು. ಟೈಮ್ ಪಾಸಿಗೆ ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ಯಾ, ಅಥವಾ ನೀನು ನನ್ನನ್ನು ಯೂಸ್ ಮಾಡ್ಕೊಳ್ತಾ ಇದೆಯಾ, ಆ ಥರ ಇಲ್ಲಿ ಮಾತುಕತೆ ಮಾಡಿದ್ದೀರಾ ಅಂತ ಹೇಳಿ ಕಾಣಿಸ್ತಿದೆ. ಬಟ್ ನೋ, ಅವರು ನಿಮ್ಮನ್ನು ಅವರು ತುಂಬ ಟ್ರೂ ಲವ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಅಂದ್ಕೊಂಡಿರ್ಬೋದು ಈ ವ್ಯಕ್ತಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ನೋ, ಅವರು ಈ ಒಂದು ಪ್ರೀತಿಯಲ್ಲಿ ತುಂಬ ಟ್ರೂ ಇದ್ದಾರೆ. ಬಟ್ ಏನೇ ಆದರೂ ಕೂಡ ಎಸ್ಟರ್ಡೇ ನೈಟ್ ಅವ್ರು ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಂಡಿದ್ದಾರೆ, ಪ್ರೇ ಮಾಡಿದ್ದಾರೆ. ಅವರು ಒಂದು ಸಾರಿ ಕೇಳಿ, ನಿಮ್ಮನ್ನು ಹಗ್ ಮಾಡಿ ಸಾರಿ ಕೇಳಬೇಕು, ಆ ಥರದೆಲ್ಲ ಅವ್ರು ಇಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.